ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ರಾಘವೇಂದ್ರಾಚಾರ್ಯ ಮಾಡುವ ವಂದನೆಗಳು. 2024 ಮೇ ಮಾಸದ ರಾಶಿಯ ಭವಿಷ್ಯವನ್ನು ನಾವು ಮಂಥನೆಯನ್ನು ಮಾಡುವುದಾದರೆ, ಮೊದಲಿಗೆ ಮಿಥುನ ರಾಶಿಯವರ ಕ್ರಮವಾಗಿರ್ತಕ್ಕಂತಹ ಆ ಗ್ರಹಗತಿಗಳಿಂದ ಸೂಚಿಸಲ್ಪಡುವ ಫಲಗಳನ್ನು ನೋಡೋಣ. ರವಿಯು ಮಿಥುನ ರಾಶಿಯವರಿಗೆ 11 ಮತ್ತು 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ 11ನೇ ಮನೆಯಲ್ಲಿರ್ತಕ್ಕಂತಹ ರವಿಯು ಸಾಂಸಾರಿಕ ಜೀವನದಲ್ಲಿ ಸುಖವನ್ನು, ಗುರು ಹಿರಿಯರಿಗೆ ಆರೋಗ್ಯವ ಚೇತರಿಕೆಯನ್ನು, ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಪ್ರೀತಿ ವಾತ್ಸಲ್ಯವನ್ನು ಕೊಡುವನಾದರೆ, 15ನೇ ತಾರೀಕಿನ ನಂತರದಲ್ಲಿ ರವಿಯು 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಗುರು ಹಿರಿಯರ ಬಗ್ಗೆ ಆರೋಗ್ಯ ಕಾಳಜಿ ವಹಿಸಿ, ಮಕ್ಕಳು ಮತ್ತೆ ತಂದೆ ಮಾತಿನ ಹಿಡಿತದಲ್ಲಿದ್ದದ್ದೇ ಆದರೆ ಜಗಳಗಳು ಆದಷ್ಟು ಕಮ್ಮಿಯಾಗತಕ್ಕಂತಹ ಯೋಗ. ಅಂದರೆ ಜಗಳ ಬರುವ ಸಂಭವ ಇದೆ, ಮಾತನ್ನು ಹಿಡಿತದಲ್ಲಿಟ್ಟುಕೊಂಡ್ರೆ ಆ ಜಗಳವೂ ಕೂಡ ದೂರ ಆಗುತ್ತದೆ. ಹಾಗಾಗಿ ಮಾಡುವ ವ್ಯವಹಾರ ಕ್ಷೇತ್ರಗಳಲ್ಲಿ ರವಿಯ ಅನುಗ್ರಹದಿಂದ ಚೇತರಿಕೆಯೂ ಕೂಡ ಕಂಡುಬರುತ್ತದೆ. ಇನ್ನು ಮಂಗಳ ಗ್ರಹನು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಭೂ ಸಂಬಂಧಿಯಾಗಿರ್ತಕ್ಕಂತಹ ವ್ಯವಹಾರ ಮಾಡುವವರಿಗೆ ಉತ್ತಮವಾಗಿರ್ತಕ್ಕಂತಹ ಫಲ. ಸೈಟು, ಮನೆ ಅಥವಾ ಮಠಗಳನ್ನು ಖರೀದಿ ಮಾಡುವರಿದ್ದರೆ ಈ ತಿಂಗಳಲ್ಲಿ ಪ್ರಯತ್ನ ಮಾಡಿ. ಈ ಪ್ರಯತ್ನ ಮಾಡಿರ್ತಕ್ಕಂತಹ ಜಾಗ ಅಥವಾ ಭೂಗಳು ನಿಮ್ಮದಾಗತಕ್ಕಂತಹ ಯೋಗವೂ ಇದೆ. ಹಾಗೂ ಹಿರಿಯರಿಂದ ಬರತಕ್ಕಂತಹ ಆಸ್ತಿಯೂ ಕೂಡ ನಿಮ್ಮ ತೆಕ್ಕೆಗೆ ಬಂದು ಬೀಳತಕ್ಕಂತಹ ಯೋಗವೂ ಕೂಡ ಈ ಮಾಸದಲ್ಲಿ ಇರುವುದರಿಂದ ಅದಕ್ಕೆ ಬೇಕಾದ ಪ್ರಯತ್ನವನ್ನು ಮಾಡಿ. ಆದರೆ ಕುಜನಿಂದ ಅನಾರೋಗ್ಯ, ಅಂದರೆ ಉಷ್ಣತೆಯಿಂದ ಬರತಕ್ಕಂತಹ ಕಾಯಿಲೆಗಳ ಬಗ್ಗೆ ಎಚ್ಚರವನ್ನು ವಹಿಸಿ, ಆದಷ್ಟು ಉಷ್ಣಾಂಶವನ್ನು ಕಮ್ಮಿ ಮಾಡತಕ್ಕಂತಹ ಪದಾರ್ಥಗಳನ್ನು ಸೇವಿಸಿದ್ದೇ ಆದರೆ ಅನಾರೋಗ್ಯವೂ ಕೂಡ ದೂರವಾಗುತ್ತದೆ. ಹಾಗೂ ಯಾವುದಾದರೂ ಜಾತಕದಲ್ಲಿ ಕುಜದೋಷ ಇದೆ ಅಂತ ಹೇಳಿ ನಿಮ್ಮ ಗಮನಕ್ಕೆ ಬಂದಿದ್ದರೆ ಮೇ ತಿಂಗಳಲ್ಲಿ ಕುಜದೋಷಕ್ಕೆ ಬೇಕಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ. ಅನಾರೋಗ್ಯಕ್ಕೆ ಕಾರಣನಾಗುವನು ಕುಜನಾದ್ದರಿಂದ ಅವನ ಅನುಗ್ರಹ ಪಡೆದುಕೊಂಡರೆ ಬರತಕ್ಕಂತಹ ಅನಾರೋಗ್ಯವು ದೂರವಾಗುತ್ತದೆ. ಇನ್ನು ಬುಧನು 10 ಮತ್ತು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ವಿದ್ಯಾರ್ಥಿ ಜೀವನದಲ್ಲಿರ್ತಕ್ಕಂಥವರಿಗೆ ಉತ್ತಮವಾಗಿರ್ತಕ್ಕಂತಹ ಸಮಯ ಇದು ಆಗಿದೆ. ಯಾಕೆ ಅಂತ ಕೇಳಿದರೆ 10ನೇ ಸ್ಥಾನವು 11ನೇ ಸ್ಥಾನವು ವಿದ್ಯಾರ್ಥಿಗಳಿಗೆ ಲಾಭದಾಯಕವಾಗಿರ್ತಕ್ಕಂತಹ ಸ್ಥಾನಮಾನ. ಹಾಗಾಗಿ ಮುಂದಿನ ಜೀವನಕ್ಕೆ ಪರೀಕ್ಷೆಗಳನ್ನು ಬರೆದು ಸ್ಥಾನಮಾನವನ್ನು ಎದುರು ನೋಡತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಉತ್ತಮವಾಗಿರ್ತಕ್ಕಂತಹ ಸ್ಥಾನಮಾನ. ಅಂದರೆ ಕಾಲೇಜುಗಳಿಗೆ ಬೇಕಾದ ಸೀಟು, CET ಬೇಕಾಗಿರ್ತಕ್ಕಂತಹ ಸೀಟು, ನೀಟಿಗಳಿಗೆ ಬೇಕಾಗಿರ್ತಕ್ಕಂತಹ ಸೀಟು ನಿಮ್ಮದಾಗತಕ್ಕಂತಹ ಯೋಗ ಈ ಮಾಸದಲ್ಲಿ ಇದೆ. ಮತ್ತು ಮಕ್ಕಳ ಬಗ್ಗೆ, ವಿದ್ಯಾರ್ಥಿಗಳ ಉತ್ತಮ ಜೀವನ ಬಗ್ಗೆ ಆಲೋಚನೆ ಮಾಡತಕ್ಕಂತಹ ಮಾತಾಪಿತೃಗಳು ಈ ಸಮಯದಲ್ಲಿ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನೀವೇನಾದರೂ ಹೂಡಿಕೆಯನ್ನು ಅಥವಾ ಆಲೋಚನೆ ಮಾಡುವುದಾದರೆ ಇದು ಉತ್ತಮವಾಗಿರ್ತಕ್ಕಂತಹ ಮಾಸ. ಹಾಗಾಗಿ ಮಕ್ಕಳ ಬಗ್ಗೆ ಆಲೋಚನೆಯನ್ನು ಮಾಡಿ. ಇನ್ನು ಗುರುವು 11 ಮತ್ತು 12ನೇ ಮನೆಗಳಲ್ಲಿ ಸಂಚಾರವನ್ನು ಮಾಡುವುದರಿಂದ ಮೊದಲು 15 ದಿವಸ ಗುರುಬಲ ತುಂಬ ಚೆನ್ನಾಗಿ ಇರುತ್ತೆ ಮಿಥುನ ರಾಶಿಯವರಿಗೆ. ಆಗ ಉದ್ಯೋಗ, ಕೆಲಸಗಳಲ್ಲಿ ಪ್ರಗತಿ, ಇನ್ನು ಬಾಸ್ ಇತ್ಯಾದಿ ಮೇಲ್ವರ್ಗದವರ ಅಧಿಕಾರಿಗಳ ಪ್ರಶಂಸೆ ನಿಮ್ಮದಾಗುತ್ತದೆ. ಆದರೆ 15 ದಿವಸದ ನಂತರದಲ್ಲಿ, 15ನೇ ತಾರೀಕಿನ ನಂತರದಲ್ಲಿ ಗುರುವು 12ನೇ ಮನೆಗೆ ಹೋಗುವುದರಿಂದ ಅಷ್ಟು ಉತ್ತಮವಾದ ಸಮಯ ಅಲ್ಲ. ಹಾಗಾಗಿ ವ್ಯವಹಾರ ಕ್ಷೇತ್ರಗಳಿಗೆ ಸಂಬಂಧಿಸತಕ್ಕಂತಹ ಕಾರ್ಯಗಳನ್ನು ಈ ತಿಂಗಳಿನ ಮೇ ತಿಂಗಳಿನ 15 ದಿವಸದ ಒಳಗಡೆಯೇ ಮಾಡಿಕೊಳ್ಳುವುದು ಬಹಳ ಉತ್ತಮ. ಆದರೆ ನಂತರದ ವ್ಯವಹಾರಗಳಲ್ಲಿ ಬುದ್ಧಿವಂತಿಕೆಯಿಂದ ವ್ಯವಹಾರ ಮಾಡಿದ್ದೇ ಆದರೆ ಬರತಕ್ಕಂತಹ ಲಾಸಿನಲ್ಲಿ ಕಮ್ಮಿಯ ಪ್ರಮಾಣವನ್ನು ನೀವು ಹೊಂದುತ್ತೀರಾ. ಸ್ವಲ್ಪ ಮಟ್ಟಿಗೆ ಮಾತ್ರ ಲಾಸ್ ಆಗಿ ಉಳಿದದ್ದೆಲ್ಲ ಲಾಭದಾಯಕ ಆಗತಕ್ಕಂತಹ ಯೋಗವೂ ಕೂಡ ಇರುತ್ತದೆ. ಮಿಥುನ ರಾಶಿಯವರಿಗೆ ಶುಕ್ರನ ಸಂಚಾರವು ಏಕಾದಶ ಸ್ಥಾನ, ಅಂದರೆ ಒಳ್ಳೆಯ ಸ್ಥಾನಗಳಲ್ಲಿ ಒಂದಾಗಿರ್ತಕ್ಕಂತಹ 11ನೇ ಮನೆಯಲ್ಲಿ ಇರುವುದರಿಂದ ಸಾಂಸಾರಿಕ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು, ಮನೆಯಲ್ಲಿ ಕ್ಷೀರಾನ್ನ ಪಾಜನ ಮಾಡತಕ್ಕಂತಹ ಯೋಗಗಳನ್ನು ಕೂಡ ಶುಕ್ರಗ್ರಹನು ಕೊಡ್ತಕ್ಕವನಾಗಿರುತ್ತಾನೆ.
ಸಂತಾನ ಉತ್ಪತ್ತಿ ಮಾಡಬೇಕು ಅಂತ ತಿಳ್ಕೊಂಡವರು, ಸಂತಾನ ಬಯಸುವವರು ಈ ಮಾಸದಲ್ಲಿ ಉತ್ತಮವಾದ ಯೋಗ ಇರುವುದರಿಂದ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಂತಾನ ಉತ್ಪತ್ತಿಗೆ ಬೇಕಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದೇ ಆದರೆ ಉತ್ತಮ ಸಂತಾನ ಪ್ರಾಪ್ತಿ ನಿಮ್ಮದಾಗುತ್ತದೆ. ಹಾಗೂ ಕಲಾವಿದರಿಗೆ ಬಹಳ ಉತ್ತಮವಾಗಿರ್ತಕ್ಕಂತಹ ಮಾಸ. ಮಿಥುನ ರಾಶಿಯವರಿಗೆ ಶುಕ್ರನು 11ನೇ ಮನೆಯಲ್ಲಿ ಇರುವುದರಿಂದ ಕಲಾವಿದರಿಗೆ ಉತ್ತಮ ಸ್ಥಾನಮಾನಗಳು ತನ್ನಿಂದ ತಾನೇ ಹುಡುಕೊಂಡು ಬರತಕ್ಕಂತಹ ಯೋಗ ಇರುವುದರಿಂದ ಮಿಥುನ ರಾಶಿ ಕಲಾವಿದರಿಗೆ ಒಳ್ಳೆಯ ಸಮಯ ಈ ಮೇ ತಿಂಗಳಾಗಿರುತ್ತದೆ. ಹಾಗೆ ಶನಿಯು 9ನೆಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡುವುದರಿಂದ ಆ 9ನೇ ಮನೆಯಲ್ಲಿರ್ತಕ್ಕಂತಹ ಶನಿಯ ಪ್ರಭಾವದಿಂದ ಕಬ್ಬಿಣ, ಸ್ಟೀಲು ಇತ್ಯಾದಿ ವ್ಯಾಪಾರ ಮಾಡುವವರಿಗೆ ಬಹಳ ನಷ್ಟ. ಹಾಗೂ ಕರ್ಮಫಲಗಳು ಅಂದರೆ ಮಾಡಿರ್ತಕ್ಕಂತಹ ಪಾಪಗಳು ಬೆನ್ನಟ್ಟಿ ಬರುವುದರಿಂದ ಆದಾಯದಲ್ಲಿ ಕುಂಠಿತವಾಗತಕ್ಕಂಥದ್ದು. ಹಾಗಾಗಿ ಧರ್ಮ ಕಾರ್ಯಗಳಲ್ಲಿ ಪ್ರವೃತ್ತರಾಗಿದ್ದೇ ಆದರೆ ಇಲ್ಲ ಶನಿಯ ಪೂಜೆಗಳನ್ನು, ಶನಿಯ ಸ್ತೋತ್ರಗಳನ್ನು ಪಠನೆ ಮಾಡಿದ್ದೇ ಆದರೆ ಮಿಥುನ ರಾಶಿಯವರಿಗೆ ಆ ಕಬ್ಬಿಣಾದಿ ವ್ಯಾಪಾರಗಳಿಂದ ಬರತಕ್ಕಂತಹ ನಷ್ಟವೂ ಕೂಡ ದೂರವಾಗಿ ಆದಾಯ ಆಗತಕ್ಕಂತಹ ಯೋಗ ನಿಮ್ಮದಾಗಿದೆ. ಆದರೆ ಧರ್ಮ ಕಾರ್ಯವನ್ನು ಮಾಡುವುದನ್ನು ಮರೆಯಬೇಡಿ. ಇನ್ನು ರಾಹುಕೇತುವಿನ ಸ್ಥಾನಮಾನವನ್ನು ನೋಡುವುದಾದರೆ 10ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ಇರತಕ್ಕಂತಹ ಕೇತುವಿನ ಪ್ರಭಾವದಿಂದ 10ನೇ ಮನೆಯಲ್ಲಿರ್ತಕ್ಕಂತಹ ರಾಹು ಷೇರು ಮಾರ್ಕೆಟ್ಗಳ ನಷ್ಟವನ್ನು ತೋರಿಸುತ್ತಾನೆ. 4ನೇ ಮನೆಯಲ್ಲಿರ್ತಕ್ಕಂತಹ ಕೇತುವು ಸಂತಾನ ಪ್ರಾಪ್ತಿಗಳನ್ನು, ಕೀರ್ತಿಗಳನ್ನು ತೋರಿಸುತ್ತಾನೆ. ಹಾಗಾಗಿ ಷೇರು ಮಾರ್ಕೆಟದಲ್ಲಿ ಹೂಡತಕ್ಕಂತಹ ಕಾರ್ಯವನ್ನು ಈ ತಿಂಗಳು ಮಾಡಬೇಡಿ. ಹಾಗೂ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಿ. ಅಪಘಾತಗಳು, ನೀರಿನಿಂದ ಬರತಕ್ಕಂತಹ ಅವಘಡಗಳು, ಅಗ್ನಿಯಿಂದ ಬರತಕ್ಕಂತಹ ಅಪಘಾತಗಳು ಜಾಸ್ತಿ ಆಗುವುದರಿಂದ ಆ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಿದ್ದೇ ಆದರೆ ಬರತಕ್ಕಂತಹ ಎಲ್ಲ ಅಪಘಾತಗಳು ಕೂಡ ರಾಹು ಮತ್ತು ಕೇತುವಿನ ಅನುಗ್ರಹದಿಂದ ದೂರ ಆಗುತ್ತದೆ. ಇನ್ನು ಮಿಥುನ ರಾಶಿಯವರಿಗೆ ವರ್ಣಗಳನ್ನು ನಾವು ನೋಡುವುದಾದರೆ ಪಚ್ಚೆ, ಹಳದಿ ಮಿಶ್ರಿತ ಪಚ್ಚೆ ಅಂದರೆ ಗಿಳಿ ಪಚ್ಚೆ ಹಾಗೂ ಶುಭ್ರವರ್ಣ ಬಿಳಿ ಬಣ್ಣವು ಉತ್ತಮವಾದ ಫಲಗಳನ್ನು ಕೊಡತಕ್ಕಂಥವು. ಇನ್ನು ಮೇ ತಿಂಗಳಲ್ಲಿ ಉತ್ತಮವಾದ ದಿನಾಂಕಗಳನ್ನು ನೋಡುವುದಾದರೆ 8, 17, 23, 29 ಈ ದಿವಸಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಿ ಯಶಸ್ಸನ್ನು ಹೊಂದಿ. ಇನ್ನು ದೇವತಾ ಆರಾಧನೆಯಿಂದ ಮಿಥುನ ರಾಶಿ ಅಧಿಪತಿ ಬುಧನ ಸಂಬಂಧಿಯಾದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಆರಾಧನೆ, ಸ್ತೋತ್ರ ಪಠಣಗಳಿಂದ ಸ್ವಲ್ಪವಾಗಿರತಕ್ಕಂತಹ ಕಷ್ಟ ನಷ್ಟಗಳೂ ಕೂಡ ದೂರವಾಗಿ ಆದಾಯಕವಾಗಿರ್ತಕ್ಕಂತಹ ಜೀವನವು ನಿಮ್ಮದಾಗಲಿ, ಸುಖ ಶಾಂತಿ ನಿಮ್ಮದಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು.